ಪವರ್ ಟಿವಿಯ ವಿಶೇಷ ಕಾರ್ಯಕ್ರಮ ಕ್ಷೇತ್ರ ಸಂಚಾರ. ನಾವು ಇವತ್ತ ಕರ್ನಾಟಕದ ಕಿರೀಟ ಅಂತ ಹೆಸರುವಾಸಿ ಆಗಿರುವಂಥ ಬೀದರ್ ನಗರದಲ್ಲಿ ಇದ್ದೀವಿ. ಈ ಬೀದರ್ ನಗರದ ಲೋಕಸಭಾ ಎಲೆಕ್ಷನು ದಿನಕ್ಕೆ ಒಂದು ರಂಗು ಪಡಿತಾ ಇದೆ. ಹಾಗಾಗಿ ಬೀದರ್ ಜಿಲ್ಲೆಯ 8 ವಿಧಾನಸಭಾ ಕ್ಷೇತ್ರದಲ್ಲಿ 5 BJP ಆಗಿದೆ, ಮತ್ತಂದ್ರೆ 3 ಕಾಂಗ್ರೆಸ್ ಕೈ ತೆಕ್ಕೊಳ್ಳುವಂಥ ಕ್ಷೇತ್ರ ಆಗಿದೆ. ಇದರಲ್ಲಿ ಕೂಡ 2 ಸಲ ಗೆದ್ದು 3ನೇ ಸಲಕ್ಕೆ ಒಂದು ಪ್ರಯತ್ನ ಪಡ್ತಿರುವಂಥ ಭಗವಂತ ಖೂಬಾ ಆಗಿರ್ಬೋದು. ಮತ್ತೊಂದು ಕಡೆ ಈ ಸಾಗರ್ ಖಂಡ್ರೆ ಮೊಟ್ಟ ಮೊದಲ ಬಾರಿಗೆ ಒಂದು ಕಣಕ್ಕೆ ಇಳಿದು ಅವರ ಶಕ್ತಿಯನ್ನು ಪ್ರದರ್ಶನ ಮಾಡಬೇಕಾಗಿದೆ. ಮತ್ತೊಂದು ನೋಡ್ಬೋದು, ನಮಗೆ ಪ್ರಮುಖವಾಗಿ ಬೀದರ್ ಜಿಲ್ಲೆಯಲ್ಲಿ ಈಶ್ವರ್ ಖಂಡ್ರೆನ ಪ್ರಭಾವ ಸಾಕಷ್ಟು ಇದೆ. ಆ ಈಶ್ವರ್ ಖಂಡ್ರೆನ ಪ್ರಭಾವ ವರ್ಕ್ ಆಗುತ್ತಾ ಅಥವಾ ಭಗವಂತ ಖೂಬಾರ ಒಂದು ಅಭಿವೃದ್ಧಿ ಮಾಡಿದೀನಿ ಅಂತ ಹೇಳ್ತಾರೆ, ಅವರ ಕೆಲಸ ವರ್ಕ್ ಆಗುತ್ತಾ? ಅದರಲ್ಲಿ ಕೂಡ ಮತ್ತೊಂದು ಪ್ರಮುಖವಾಗಿ ಅಂತಂದ್ರೆ ನರೇಂದ್ರ ಮೋದಿ ಅಲೆ ಎಷ್ಟು ಮಟ್ಟಿಗೆ ಇದೆ, ಹಾಗಾಗಿ ಮತ್ತಂದ್ರೆ ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿಗಳು ಎಷ್ಟು ಮಟ್ಟಿಗೆ ವರ್ಕ್ ಆಗುತ್ತಾವ ಅಂತ ಇಲ್ಲಿ ಬೀದರ್ ಜಿಲ್ಲೆಯ ಜನರಿಗನ್ನ ಕೇಳೋಣ. ಅವರು ಯಾವ ಪಕ್ಷಕ್ಕೆ ಕೈ ಹಿಡಿತಾರಂತೆ ಅವರನ್ನ ಕೇಳೋಣ ಬನ್ನಿ. ನಾವು ಬಿಜೆಪಿಗೆ ಖೂಬಾ ಸಾಬ್ರಿಗೆ ಓಟ್ ಹಾಕ್ತೀವಿ ಸರ್. ಒಳ್ಳೆ ನೇತಾರ ಅವರು. ಆಮೇಲೆ ಯಾರಿಗೆ ಅಭ್ಯಂತರ ಬಿ ಇಲ್ಲ, ವಿರೋಧ ಬಿ ಇಲ್ಲ. ಒಳ್ಳೆ ನೇತಾರ. ಯಾರಾದ್ರೂ ಹೊಟ್ಟೆ ಕಿಚ್ಚಿ NB ಅಂತಾರ. ಸಾಹೇಬರು ಒಳ್ಳೆಯವ್ರ. ಇಲ್ಲಿ ಸಲ ಹೋಗೋತನ ಯಾರು ಕೆಲಸ ಮಾಡ್ಯಾರ ಅವ್ರು. ಯಾರಿಗೆ ವಾಪಸ್ ಕಳಿಸಿಲ್ಲ. ಲೆಟ್ರ್ ಪಡ್ ಕೊಟ್ರ, ಹಣ ಕೊಟ್ರ, ಬೇಡಿದ ಕೆಲಸ ಅವ್ರು ಮಾಡ್ಯಾರ. ಯಾರು ಅವ್ರ ಬಳಿ ಹೋಗಿಲ್ಲ, ಅವ್ರ ಕೆಲಸ ಆಗಿಲ್ಲ. ಬೇಕಾಗಿ ಅವ್ರಿಗೆ ಬದಲಾವಣೆ ಮಾಡತ್ತಾರ. BJP ಒಳ್ಳೆ BJP ಸರ್ಕಾರ ಯಾವುದೇ ಬರಲಿ ಏನು ಚಿಂತೆ ಇಲ್ಲ. ಆದರೆ ಜನರ ಕುರಿತಾಗಿ ಯಾರು ಕೂಡ ಸೇವೆ ಮನೋಭಾವದಿಂದ ಬರ್ತಾ ಇಲ್ಲ. ಸುಮ್ಮನೆ ಅಸೋಸಿಯೇಷನ್ ಕೊಡ್ತಾ ಇದ್ದಾರೆ, ಹಾಗೆ ಮಾಡ್ತೇವೆ ಹೀಗೆ ಮಾಡ್ತೀವಿ ಅಂಥೇಳಿ ಯಾವ ಅಸೋಸಿಯೇಷನ್ ಪೂರಗೊಳಿಸ್ತಾ ಇಲ್ಲ. ಈ ಸಾರಿ ಅಂತಂದರೆ ಜನರ ಮೇಲೆ ತೀರ್ಮಾನ ಇದೆ, ಇನ್ನೂ ಟೈಮ್ ಇದೆ ಯಾರನ್ನು ಹಾಕ್ಬೇಕಂತೇಳಿ. ಹೀಗೆ ನಾವು ನಿರ್ಧಾರ ಮಾಡೋದಿಲ್ಲ. ನೋಡ್ತೀವಿ ನಾವು ಅವ್ರಿಗೆ ಅವ್ರದ್ದು ಹಾವಭಾವಗಳನ್ನು ನೋಡಿ ಯಾರಿಗೆ ನಾವು ನಮ್ಮ ಮತ ಚಲಿಸ್ಬೇಕು ನಾವು ನೋಡಿ ಅವರಿಗೆ ನಾವು ಮತ ಚಲಿಸ್ತೇವೆ. ಯಾಕಂದರೆ ಎಲ್ಲರೂ ಕೂಡ ಕಾಂಗ್ರೆಸ್ ಆಗಲಿ BJP ಆಗಲಿ JDS ಆಗಲಿ ಎಲ್ಲರೂ ಕೂಡ ಸುಳ್ಳುಗಾರರೇ. ಯಾರು ಕೂಡ ಸತ್ಯವಂತರಲ್ಲ, ಎಲ್ಲರೂ ಸುಳ್ಳುಗಾರರೇ. 70 ವರ್ಷ ಹಿಡಿದು ಸುಳ್ಳು ಹೇಳ್ತಾನೆ ಬಂದಾರೆ, ಯಾರಿಗೂ ಕೂಡ ಏನು ಮಾಡ್ತಾಯಿಲ್ಲ ಇವರು. ಅದಕ್ಕಾಗಿ ಈ ಸಾರಿ ನೋಡ್ಬೇಕು ನಾವು ಯಾರನ್ನು ಮತ ಹಾಕ್ಬೇಕಂತ ಹೇಳಿ ನಾವು ತೀರ್ಮಾನ ತೆಗೆದುಕೊಳ್ತೇವೆ. ಈಗ ನಾವು ತೀರ್ಮಾನ ಹಿಡೋದಿಲ್ಲ. ನಮ್ದೇನು ಕಾಂಗ್ರೆಸ್ ಸರ್ಕಾರನೇ ಅದ, ಕಾಂಗ್ರೆಸ್ಗೆ ಹಾಕ್ತೇವೆ. ನಾವು ಯಾವ ಕಾಂಗ್ರೆಸ್ ಇದು ಮಾಡೋದು ಕಾಂಗ್ರೆಸ್ಗೆ ಇದು ಮಾಡೋದು. ಸಾಗರ್ ಖಂಡ್ರೆ ಅವರಿಗೆ ಕೊಡ್ತೇವೆ ನಾವು ಓಟ್. ನಾವು ಬೀದರ್ ಲೋಕಸಭಾ ಎಲೆಕ್ಷನ್ ಒಂದು ಕುರಿತಾಗಿ ಬೀದರ್ ಜಿಲ್ಲೆಯ ನೆಹರು ಸ್ಟೇಡಿಯಮಲ್ಲಿ ಇದ್ದೀವಿ. ಏನಂದರೆ ಲೋಕಸಭಾ ಎಲೆಕ್ಷನಲ್ಲಿ BJP ಅಥವಾ ಕಾಂಗ್ರೆಸ್ ಇಲ್ಲಿನ ಜನರಿಗೆ ಕೇಳೋಣ ಏನು ಹೇಳ್ತಾರಂತ, ಅವರನ್ನ ಕೇಳೋಣ ಬನ್ನಿ. ಸರ್ ಕಾಂಗ್ರೆಸ್ ಪಕ್ಷ ಸರ್. ಅವರು ಅಭಿವೃದ್ಧಿ ಅದು BJP ಪಕ್ಷ ಏನೂ ಅಭಿವೃದ್ಧಿ ಮಾಡಿಲ್ಲ. 10 ವರ್ಷ ಆಯಿತು ಅವ್ರು ಏನೇನು ಕೆಲಸ ಮಾಡಿಲ್ಲ. ಬೀದರ್ ಖಾಲಿ ಅವರು ಚೇರ್ ಬಿಟ್ಟು ಬೇರೆದು ಏನೂ ಕೆಲಸ ಮಾಡಿಲ್ಲ. ಮತ್ತು ವಿದ್ಯಾರ್ಥಿ ಸಲಕ್ಕೆ ದೊಡ್ಡ ಯಾವುದು ಇಂಡಸ್ಟ್ರಿಯಲ್ ಯಾವ ಕಂಪ್ನಿ ಆಗಲಿ ಏನೂ ತಂದಿಲ್ಲ. ಅದ್ರ ಸಲಕ್ಕೆ ನಾವು ಕಾಂಗ್ರೆಸ್ ಪಕ್ಷಕ್ಕೆ ಯಾವಾಗ ಸಪೋರ್ಟ್ ಮಾಡ್ತಾ ಇದ್ದೀವಿ. ಈಗ ಲೋಕಸಭಾ ಚುನಾವಣೆ ಹಾಂ ರೀ ಸರ್. ಯಾರು ಸಪೋರ್ಟ್ ಮಾಡ್ತಾರೆ? ಮೋದಿಗೆ ರೀ. ಮೋದಿಗೆ ಬರೀ ಮೋದಿ ನೋಡ್ ಹಾಕ್ತೀರಾ, ಭಗವಂತ ಖೂಬಾ ನೋಡ್ ಹಾಕ್ತೀರಾ? ಮೋದಿಗೆ ನೋಡಿ. ನಾವು ಮೋದಿಗೆ ಓಟ್ ಹಾಕ್ತೀವಿ ಸರ್. ಮೋದಿ ನಿಂತಿಲ್ಲ, ಭಗವಂತ ಖೂಬಾ ನಿಂತ. ಭಗವಂತ ಖೂಬಾನೇ ಯಾರು BJPಲಿಂದ ಯಾರ್ಯಾಕೆ ನಿಂದಿರಲ್ಲ ಸರ್. ಒಂದು ಕತ್ತಿ ನಿಂತರು ಭೀ ನಾವು BJPಗೆ ಓಟ್ ಹಾಕ್ತೇವೆ ಸರ್. ನಾವು ದೇಶ ನೋಡ್ತೇವೆ ಸರ್, ದೇಶ ನೋಡ್ತೇವೆ ರೀ. MP ಬಂತಂದ್ರೆ ನಾವು ಮೋದಿ ನೋಡ್ತೀವಿ ಸರ್. ಇಲ್ಲಿ MLA ಬಂತಂದ್ರೆ ನಾವು ಕ್ಯಾಂಡಿಡೇಟಿಗೆ ನೋಡಿ ಓಟ್ ಹಾಕ್ತೇವೆ ಸರ್. ಅಂದ್ರೆ ಭಗವಂತ ಖೂಬಾ ಏನಾರ ಬೀದರ್ ಜಿಲ್ಲೆಗೆ ಇಂಪ್ರೂವ್ಮೆಂಟ್ ಮಾಡ್ಯಾರ ಏನಾರ? ಭಗವಂತ ಖೂಬಾ ಯಾರಂತೆ ಗೊತ್ತಿದ್ದಿಲ್ಲ ಸರ್. ಈಗ 2 ಸರ್ತಿ ಬಂದರು ಗೊತ್ತು. ಈಗ ಹಳ್ಳು ಎಲೆಕ್ಷನ್ ಬಂದಾಗಿಟ್ಟು ಕಾಣ್ತಾರೆ. ಎಲೆಕ್ಷನ್ ಆದ್ಮೇಲೆ ನಾಪದ ಸಂಪರ್ಕದಾಗ ಯಾರಿಗೆ ಸಿಗಲ್ಲ ಸರ್ ಅವ್ರು. ಇಂಪ್ರೂವ್ಮೆಂಟ್ ಏನದ ಸರ್ ಕಾಣಲ್ಲ. ಎಲ್ಲರೂ ನೋಡ್ರಿ ಎಲ್ಲರ ಕುರ್ಜಿ ಹಾಕ್ತಾರ ಗಾರ್ಡನ್ಗಳದಾಗ. ಅಲ್ಲಿ ಅವ್ರ ಹೆಸರು ಹಾಕ್ತಾ ಅಲ್ಲಿ ಇದು MP ಅವ್ರದ್ದು ಕೂಡ್ಲಕ್ಕೆ ಒಂದು ಕುರ್ಜಿ ಹಾಕ್ಯಾರಂತ ಅಟ್ಟೆ. ಅದಕ್ಕೆ ಬಿಟ್ರೆ ಈಗ ಒಂದು ರೈಲ್ವೆ ಸ್ಟೇಷನ್ ಏನೋ ಮಾಡತ್ತಾರ. ಅದೇ ಅದಕ್ಕೆ ಬಿಟ್ರೆ ಮತ್ತೇನು ಕಾಣಲ್ಲ ಸರ್ ಅಭಿವೃದ್ಧಿ. ಕಾಂಗ್ರೆಸ್ ನಾವು ದೇಶ ಅಂತಂದು ಮೋದಿ ನೋಡ್ತೇವೆ ಸರ್. ಮೋದಿ ಸಲುವಾಗಿ ನಾವು BJP ಓಟ್ ಹಾಕ್ತೇವೆ. ಎರಡೂ ಪಕ್ಷಗಳು ಕಸರತ್ ಮಾಡತ್ತಾರ ನಾಮಿನಿಂಗ್ ಅಂತ ಹೇಳಿ ನೀವು ಯಾರಿಗೆ ಓಟ್ ಹಾಕ್ತೀರಿ? ಮೋದಿಗೆ ಹಾಕ್ತೇವ್ರಿ ನಾವರ. ಹಾಂ ರೀ. ಈಗ ಇಲ್ಲಿ ಬೀದರ್ದಾಗ ಭಗವಂತ ಖೂಬಾ, ಸಾಗರ್ ಖಂಡ್ರೆ ಕಾಂಗ್ರೆಸ್ ಭಗವಂತ ಖೂಬಾ ಮಾಡ್ತಾರೆ, ಸಾಗರ್ ಖಂಡ್ರೆ ಭಗವಂತ ಖೂಬಾಗೆ ಹಾಕ್ತೇವ್ರಿ ನಾವು. ಹೌದ್ರಿ. ಮೋದಿ ನೋಡಿ ಭಗವಂತ ಖೂಬಾ ಒಂದು ಭಗವಂತ ಖೂಬಾ ಏನಾರ ಇಂಪ್ರೂವ್ಮೆಂಟ್ ಕೆಲಸ ಮಾಡಿ ಇಲ್ರಿ. ಈಗ BJPದಾಗ ಯಾರ್ಯಾರು ಕ್ಯಾಂಡಿಡೇಟ್ ಹರಾರಿ ಅವರೆಲ್ಲ ಈಗ ಪ್ರೋಗ್ರೆಸ್ ಮಾಡಕತ್ತಾರ್ರಿ ಈಗ ನಮಗ. ಮತ್ತೆ ಈಗ ಭಗವಂತ ಖೂಬಾಗ್ನು ನಮಗ ನಂಬಿಕೆ ಅದ ರೀ ಅವ್ರ ಮೇಲೂ ನಮಗ್. ಅಂದ್ರೆ ಈಗ ಒಂದು ಅವ್ರು ಇನ್ನ ಇಂಪ್ರೂವ್ ಮಾಡ್ತಾರ, ಎಲ್ಲ ಚಂದ ಮಾಡ್ತಾರ ಅಂತಿನ ಒಂದು ನಂಬಿಕೆ ಅದ ನಮಗ BJP ಇದ್ರೊಳಗ. ಮತ್ತೆ ಅದಕ್ಕೋಸ್ಕರ ಅವ್ರು ನಾವು BJPಗೆ ಮಾಡ್ತೇವ್ರಿ ನಾವು. ಲೋಕಸಭಾ ಚುನಾವಣೆಗ ನೀವು ಓಟ್ ಯಾರಿಗೆ ಮಾಡ್ತೀರಿ? BJPಗೆ ಕಾಂಗ್ರೆಸ್? BJPಗೆ ಮಾಡ್ತೀನಿ ರೀ. ಯಾಕೆ? ಆಬ್ವಿಯಸ್ಲಿ ಈಗ ಮೋದಿನ ಕೆಲಸ ನೋಡ್ರಿ ಅಂತಂದ್ರೆ ಅವರಿಗೆ ಹೋಗ್ತದ. ಮೋದಿ ಇಂಪ್ರೆಸ್ ಮಾಡ್ಯಾರ ಅಷ್ಟೇ.
ಇಂಪ್ರೂವ್ಮೆಂಟ್ ಮಾಡ್ಯಾರ ಇನ್ಫ್ರಾಸ್ಟ್ರಕ್ಚರು ಜಿಲ್ಲೆದ ಭಗವಂತ ಖೋಬಾ ಏನಾರ ಇಂಪ್ರೂವ್ಮೆಂಟ್ ಮಾಡ್ಯಾರ ಅವ್ರನ್ನು ಬಟ್ ಮೋದಿಲಿಂದ ಇಂಪ್ರೆಸ್ ಆಗಿ ಇವ್ರಿಗೆ ಓಟ್ ಹೋಗತ್ತದ ಅಷ್ಟೇ. ಸೊ ಭಗವಂತ ಖೋಬಾಗ ಇಂಪ್ರೆಸ್ ಓಟ್ ಹಾಕ್ಲತ್ತೀರಿ. ನಾನಂತೂ ಮೋದಿಲಿಂದ ಇಂಪ್ರೆಸ್ ಆಗೇನೆ. ಮೋದಿ ನೋಡ್ ಓಟ್ ಹಾಕ್ತಿರೋ ಅಥವಾ ಭಗವಂತ ಖೋಬಾ ನೋಡ್ ಓಟ್ ಹಾಕ್ತಿರೋ? ಮೋದಿಗೆ ನೋಡಾಕ್ತೀನಿ. ಕಾಂಗ್ರೆಸ್ ಮತ್ತೆ ಈಗ ಮಹಿಳೆಯರಿಗೆಲ್ಲ ಗ್ಯಾರಂಟಿ ಕೊಟ್ಟರಲ್ರಿ, ಫ್ರೀ ಕೊಟ್ಟರು ಎಲ್ಲ. ಫ್ರೀ ಯೂಸಿಂದ ಇಲ್ಲ ರೀ, ಕುಂತಿ ತಿನ್ನೋದು ಅಷ್ಟೇ ಅದ. ದುಡ್ದು ತಿಂದಿನ ಮಾತೇ ಬೇರೆದಿರ್ತದ. ಅದೇ ಮೋದಿ ಮಾಡೋದು ಅದೇ. ಬಸ್ ಕೊಟ್ಟರು, ಕರೆಂಟ್ ಕೊಟ್ಟರು, ಅದೇ ಯೂಸ್ ಇಲ್ಲ ರೀ. ಜೆಂಟ್ಸಿಗೆ ಏನ್ ಮಾಡ್ಯಾರ? ಅಲ್ಲ ನಿಮ್ಗರ ಕೊಟ್ಟರಲ್ಲ, ನೀವರ ಯಾರಿ? ಅದೇ ಯೂಸ್ ಆಗಲ್ರಿ. ಮೋದಿ ಜೆಂಟ್ಸ್ ಇರ್ಲಿ, ಲೇಡೀಸ್ ಇರ್ಲಿ, ದೊಡ್ಡವ್ರು ಇರ್ಲಿ, ಸಣ್ಣವ್ರು ಇರ್ಲಿ, ಯೂತ್ ಇರ್ಲಿ, ಎಲ್ರಿಗೂ ನೋಡ್ ಮಾಡ್ತಾರ ಅವರು. ನಿಮ್ಗೆ ಗ್ಯಾರಂಟಿನೇ ಬೇಡ, ಓನ್ಲಿ ಮೋದಿ ಬೇಕಂತ. ಮೋದಿನೇ ಬೇಕು. ನಾವು ಕಾಂಗ್ರೆಸ್ ಪಕ್ಷಕ್ಕೆ ಸಪೋರ್ಟ್ ಮಾಡ್ತೀವಿ. ಯಾಕಪ್ಪ ಅಂದರೆ ಇವತ್ತು ನಾವು ಸುಮಾರು 10 ವರ್ಷದಿಂದ ಇವತ್ತು ಭಗವಂತ ಖೂಬಾ ಅವರು ಈ ಬೀದರ್ ಜಿಲ್ಲೆ ಸಂಸದರಾಗಿ ಯಾವುದೇ ಒಂದು ಈ ಬೀದರ್ ಕ್ಷೇತ್ರಕ್ಕೆ ಒಂದು ಒಳ್ಳೆಯ ಅಭಿವೃದ್ಧಿ ಕೆಲಸ ಮಾಡಿಲ್ಲ. ಮತ್ತು ಯಾವುದೇ ವಿದ್ಯಾರ್ಥಿಗಳ ಹಿತಗೋಸ್ಕರ ಯಾವುದೇ ಒಂದು ದೊಡ್ಡ ದೊಡ್ಡ ಯೂನಿವರ್ಸಿಟಿ ಆಗಲಿ, ಕಾಲೇಜು ಆಗಲಿ, ಮತ್ತು ಯಾವುದೇ ಸ್ಕೂಲ್ಗಳಾಗಲಿ ದೊಡ್ಡ ಓಪನ್ ಮಾಡಲಿಲ್ಲ. ಮತ್ತು ಅದ್ರ ಜೊತೆಗೆ ಇವತ್ತು ಮೋದಿ ಅವ್ರ ಗ್ಯಾರಂಟಿಗಳು ಏನೋ 2014ರಲ್ಲಿ 13ರಲ್ಲಿ ಏನು ಮೋದಿ ಅವರು ಜನರಿಗೆ ಆಶ್ವಾಸನೆ ಕೊಟ್ಟಿದ್ದರು, ನಾವು 15 ಲಕ್ಷ ಎಲ್ಲರ ಅಕೌಂಟಿಗೆ ಹಾಕ್ತೀವಿ, ಮತ್ತು ಅದೇ ರೀತಿಯಾಗಿ ನಿರುದ್ಯೋಗವನ್ನು ನಿವಾರಣೆ ಮಾಡಿ ಎಲ್ಲ ಯುವಕರಿಗೆ ಉದ್ಯೋಗ ಕೊಡ್ತಾ ಅಂತ ಹೇಳಿದರು. ಇಂಥ ಯಾವುದೇ ಉದ್ಯೋಗಗಳು ಸೃಷ್ಟಿಯಾಗಿಲ್ಲ. ಇವತ್ತು ನಮ್ಮಂಥ ಎಷ್ಟೋ ವಿದ್ಯಾರ್ಥಿಗಳು ಇವತ್ತು ಎಲ್ಲ ಡಿಗ್ರಿ ಮುಗಿಸ್ಕೊಂಡು ಇವತ್ತು ರೋಡ್ ಮ್ಯಾಗ ಓಡಾಡ್ತಾ ಇದ್ದೀವಿ. ಅದಕ್ಕೆ ಇವತ್ತು ಸರ್ಕಾರ, BJP ಸರ್ಕಾರ ಈ ಒಂದು ಎಲ್ಲ ಕೊಟ್ಟಂಥ ವಿಶ್ವಾಸಗಳು ಇವತ್ತು ವಿಫಲವಾಗಿವೆ. ಹಾಗಾಗಿ ಇವತ್ತು ನಾವು ಸಂಪೂರ್ಣವಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲವನ್ನು ನೀಡ್ತಿದ್ದೀವಿ. ನಾವು ಯಾರಿಗೆ ಹಾಕೋದು ಅಂದ್ರೆ ಈಗ ಯಾರಿಗೆ ಹಾಕೋರು ಭೀ ನಮ್ಮದು ಓಣಿದಾಗ ಒಂದು ಯಾರು ಬಂದ್ರು ಭೀ ರೀ, ನಮ್ಮದು ನವದಗಿರಿ ಐತ್ರಿ, ಅಲ್ಲಿ ಮ್ಯಾಲ ಮನೆ ಅದ, ಅಲ್ಲಿ ಯಾರು ನಮ್ಮ ಮನೆ ಅಲ್ಲಿ ಒಂದು ಬೋರ್ ಭೀ ಹೊಡ್ಸ್ಕೊಟ್ಟಿಲ್ರಿ ಇಲ್ಲಿ ತನ ಯಾರು ಭೀ. ಅದ್ರ ಸಲುವಾಗಿ ನಮಗೆ ಅಲ್ಲಿ ಯಾರು ಏನು ಅಲ್ಲಿ ಒಂದು 40 ಮನಿ ಅವ ಅಲ್ಲಿ. ಹೌದು, ಯಾರಿದ್ರು ಏನೀಗ ಲೋಕಸಭೆದಾಗ ಯಾರಿಗೆ ವೋಟಿಂಗ್ ಮಾಡ್ಬೇಕಂದ್ರೆ ಮೋದಿ ಅವ್ರದ್ದು ಬಂದ್ರೆ ಚಲೋ ಅಂತ ನಮಗೆ ಅನಿಸ್ತದೆ ಈಗ. ಇಲ್ಲಿ ಭಗವಂತ ಖೋಬಾ ನಿಂತರ ಗೊತ್ತಿರಲ್ಲ, ಲೋಕಸಭೆಗೆ ಭಗವಂತ ಖೋಬಾ ನಿಂತರ BJP. ಹೌದ್ರಿ, ಭಗವಂತ ಖೋಬಾ ನೋಡಿ ಓಟ್ ಹಾಕ್ತಿರೋ ಅಥವಾ ಮೋದಿ ಕಡೆಯಿಂದ ಓಟ್ ಹಾಕ್ತಿರೋ? ಅವ್ರಿಗೆ ನೋಡಿ ಹಾಕ್ಬೇಕಾಯ್ತದ್ರಿ, ಯಾಕಂದ್ರೆ ಅವ್ರನ್ನು ಕೆಲಸ ಮಾಡ್ತಾನೆ ಇದ್ದಾರಲ್ಲ ಎಲ್ಲ. ಭಗವಂತ ಖೋಬಾ ಅವ್ರಿಗೆ ಮಾಡ್ಲತ್ತಾರಲ್ಲ, ಅವ್ರಿಗೂ ಹಾಕ್ಬೇಕಂತ ನಮಗ ಅನಿಸ್ತದ್ರಿ. ಬಸ್ ಫ್ರೀ ಕೊಟ್ಟರು, ಎಲ್ಲ ಗ್ಯಾರಂಟಿ ಕೊಟ್ಟರು, ಅಕ್ಕಿ ಕೊಟ್ಟರು, ರಾಷನ್ ಕೊಟ್ಟರು. ಏನ್ ಫ್ರೀ ಅದಣ್ಣ, ಎಲ್ಲಾನೇ ಮತ್ವಿ ಎಲ್ಲ ಇದನ್ನೇ ಮಾಡತ್ತಾರಲ್ಲ. ಒಬ್ರಿಗೆಲ್ದ್ರ ಒಂದ್ರ ಫ್ರೀ ಕೊಡ್ತಾರ, ಒಂದ್ರ ಮತ್ತೊಂದ್ರ ತಗೋತಾರೇನ. ಮೋದಿ ಲೆಕ್ಕನೇ ಇರ್ಲೇನೋ ಅಂತ ನನಗ ಅನಿಸ್ತದೇನ, ಅಷ್ಟೇ, ಮತ್ತೇನಿಲ್ಲ. ಈಗ ಲೋಕಸಭಾ ಚುನಾವಣೆ ಬರ್ತೀರಿ, ಓಟ್ ಏನು ಭಗವಂತ ಖೋಬಾ ಹಾಕ್ತಿರಿ, ಕಾಂಗ್ರೆಸ್ ಸಾಗರ್ ಖಂಡ್ರೆ ಹಾಕ್ತಿರಿ? ಬಿಜೆಪಿಗೆ ಹಾಕ್ತೇವ್ರಿ. BJP ಮೋದಿ ನೋಡಿ ಹಾಕ್ತಿರೋ ಭಗವಂತ ಖೋಬಾಗ? ಭಗವಂತ ಖೋಬಾ ಇಂಪ್ರೂವ್ಮೆಂಟ್ ಏನಾರ ಮಾಡಿರ ಅಂತ BJP ಓಟ್ ಹಾಕ್ತಿರಿ? ಬಿಜೆಪಿಗೆ ಹಾಕ್ತೇವ್ರಿ. ಏನ್ ಮಾಡ್ಲಿ ಬಿಡ್ಲಿ, ಖರೆ ಬಿಜೆಪಿಗೆ ಹಾಕತ್ತ, ನಮ್ ಬಿಜೆಪಿಗೆ ಹಾಕ್ತೇವ್. ಕಾಂಗ್ರೆಸ್ದವ್ರೆಲ್ಲ ಫ್ರೀ ಕೊಟ್ಟರು, 2000 ರೂಪಾಯಿ. ಮೋದಿ ಬಿ ಕೊಟ್ಟನ್ರಿ ಫ್ರೀ ಎಲ್ಲಾನೇ. ಏನ್ ಕೊಟ್ರು? ಆಗೆಲ್ಲ ಲಾಕ್ಡೌನ್ ಟೈಮಿನ ಕೊಟ್ಟಿಲ್ಲೇನ್ರಿ, ಅವ್ರ ಬಿ ಎಲ್ಲ ಕೊಟ್ರ. ಏನಾರ ಇದ್ದಾಗ ಕೊಡ್ತಾರ, ಸುಮ್ನೆ ಹಂಗ. ಮೋದಿನೇ ಬರ್ಬೇಕ್ರಿ. कांग्रेस ने बस फ्री कर दिया, सबको सहूलत दिया, अच्छा करा सबको गुड मॉर्निंग। कांग्रेस के लिए वोट डालो, कांग्रेस को वोट करके कांग्रेस को वोट डाल। कांग्रेस मोदी जो हमको जो पसंद करा हम उसको पसंद करते, कांग्रेस के लिए। ಬಿಜೆಪಿ ರೀ, ಬಿಜೆಪಿನೇ. ಯಾರು ಅಂತ ಗೊತ್ತ ನಿಮ್ಗೆ? ನಮಗೂ ಗೊತ್ತಿಲ್ರಿ. ಇಲ್ಲ ರೀ, ಕಾಂಗ್ರೆಸ್ದವ್ರಿಗೆಲ್ಲ ಗ್ಯಾರಂಟಿ ಕೊಟ್ಟರು, ಪೂರ ನಿಮ್ಗೆ ಕೊಟ್ರನ ಏನ್ರಿ, ಕೊಟ್ರು ಬಿ ಅದೇ ನಡ್ಬಂತಲೇ ಬಂದು ನಡ್ಬಂತಲೇ ಹೋಗ್ತದ್ರಿ ಅದು. ನಾವು ಹಾಕೋದು ಮೋದಿಗೆ. ಮೋದಿನೇ ಯಾಕೆ ಮೋದಿ ವೋಟ್ ಹಾಕ್ಬೇಕಂತ? ಎಲ್ಲ ಮತ್ತೆ ಇದೆಲ್ಲ ಚಂದ ಮಾಡತ್ತಾರಲ್ಲ, ಇದಕ್ಕೆ ಯಾವ್ದು ಬೀಜರ ಇದು ಅಲ್ಲತ್ತದ ಅಂತ ಹೇಳಿ ಹಾಕ್ಬೇಕಲ್ಲದ್ದು. ನಾವು ಹಾಕೋದು ನೋಡ್ರಿ ಸಿದ್ದರಾಮಯ್ಯ. ಯಾಕ ನಾವು ಈ ಟೈಮಿನಾಗ ನಾವು ಅವ್ರ ಊಟ ಉಳ್ಳತ್ತಿದ್ದೆವು. ಈಗ ನಮ್ಮ ಮನೆಗೆ ಎಲ್ಲ ಮಕ್ಕಳು ಮರುಗಳು ಸಣ್ಣವ್ರು ದೊಡ್ಡವ್ರಿಗೆಲ್ಲ ಎಲ್ಲ ಮತ್ತೇನು ಸಿಗ್ಲತ್ತದ. ನಾವು ಹಾಕೋದು ಅದು ನೋಡ್ರಿ. ಯಾರು ಭೀ ನಾವು ಹುಟ್ಟತಿಲ್ಕಿ ಏಕ್ದಮ್ ನಾವು ಮುಗುಲಿಗೆ ಹೋಗಲ್ಲ. ಸಣ್ಣಂದು ಹಿಡಿದು ಮುಂದಕ್ಕೆ ಬರ್ಕೋತ ಈಗ ನಿಮ್ಗೆ ಹೆಂಗೆ ಕಲಿಸ್ಲತ್ತಾರ? ಯಾರ್ದಾರ ಒಬ್ರು ಬೆನ್ನು ಹತ್ತಿರ ಕಲಿತೇವಲ್ಲ, ಹಂಗೆ ಅವ್ರು ಭೀ ಒಂದು ಬೆನ್ನು ಹತ್ತಿ ಮುಂದಕ್ಕೆ ಹೊಂಟ್ರ. BJP ಭಗವಂತ ಖೋಬಾ ಒಳ್ಳೆ ಮಾಡ್ಯಾರ, ಎಲ್ಲ ಚಲೋ ಮಾಡ್ಯಾರ. ಎಲ್ಲ ರೈಲ್ವೆ ಇದ ಮಾಡ್ಯಾರ, ಎಲ್ಲ ಚಲೋ ಮಾಡ್ಯಾರ. ಎಲ್ಲ ಏನು ಭೀ ಕೆಲಸ ಎಲ್ಲ ಚಲೋ ಆಗ್ಯಾವ, ಎಲ್ಲ ಬೆಸ್ಟ್, ಎಲ್ಲ ಚಂದ ಆಗ್ಯಾವ. ಪ್ರಧಾನ ಮಂತ್ರಿ ಮೋದಿ ಆದರೆ ಚಲೋ ಅದ. ಎಲ್ಲ ಅವ್ರದ್ದು ಮಾಡಿದ ಕೆಲಸ ಚಲೋ ಬಿ ಆಗ್ಯಾವ, ಎಲ್ಲ ಚಲೋನೇ ಆಯ್ತದ. ಅವ್ರು ಮಾಡಿದ್ರೆ ಚಂದ ಅದ. BJP ಸರ್, BJP. ನಾವು ಪೈಲಟ್ದು BJP ಹಾಕ್ತೀವಿ ಸರ್. ಅದ್ರ ಕಡೆ BJPಗೆ, ಫ್ಯಾಮಿಲಿ ಎಲ್ಲ BJP ಹಾಕ್ತೀವಿ ಸರ್. ಇಂಪ್ರೂವ್ಮೆಂಟ್ ಮಾಡಿದ್ರೆ ಹಾಂ ಸರ್. ಮೋದಿ ಸರ್, ಮೋದಿ BJP ಆ ರೀ.
ಮೋದಿ ನೋಡಿ ಬಿಜೆಪಿ ಹಾಂ ರೀ ಹೋಗಿಲ್ಲ. ಇಲ್ಲ ಸರ್ ಮೋದಿಗೆ ರೀ ಸರ್. ಯಾಕ ನಮಗೆ ಅವರೇ ಇಷ್ಟ, ಅವರು ಅದ್ರ ಕಡೆಗೆ ಅವ್ರಿಗೆ ಹಾಕ್ತೇವೆ. ಕೆಲಸ ಮಾಡ್ಯಾರ? ಹಾಂ ಕೆಲಸ ಮಾಡ್ರಿ ಸರ್. ಕೆಲಸ ಮಾಡಿರೋ ಬಿಟ್ರೆ ಅವ್ರಿಗೆ ಹಾಕ್ತೇವೆ ನಾವು. ಹಾಂ ಬಿ ಜೆ ಪಿ ಕಾಂಗ್ರೆಸ್ ಹಾಕ್ರಿ ಸರ್. ಕಾಂಗ್ರೆಸ್ ಬೇಟ ಹೇಳದ್ನಲ್ಲ, ಅದು ಅಭಿವೃದ್ಧಿ ಮಾಡಲಿ, ಅದು ಅತ್ತೆ ಹೋಗ್ಲಿ, ನಾವು ಕಾಂಗ್ರೆಸ್ ಒಟ್ಟೆ. ಅದು ಅತ್ತೆಗೆ ಹೋಗಲ್ದು, ನಮಗೆ ಬೇರೆದು ಜರೂರತ್ತಿಲ್ಲ. ಕಾಂಗ್ರೆಸ್ ಅದು ಯಾರ ಕೈದಾಗಿಲ್ಲ, ಬಟ್ ಅದು ಪರಮಾತ್ಮನ ಕೈದಾಗದ. ಅವ್ರ ಕೈದಾಗಿಲ್ಲ, ಇವ್ರ ಕೈದಾಗ ಬಿ ಇಲ್ಲ, ಈ ಲೀಡರ್ಗಳ ಕೈದಾಗ ಬಿ ಇಲ್ಲ, ಅದು ದೇವ್ರ ಕೈದಾಗೆ ಅದ. ನಿಮ್ಗೆ ಹೇಳ್ತೆ ಇಲ್ಲ, ಈಗ ನಮ್ದರ ಕಾಂಗ್ರೆಸ್ ಅದ ಸರ್, ಸದಾಬಾರ್ ಕಾಂಗ್ರೆಸ್ಗೆ ಮಾಡ್ತೀವಿ. ಯಾವ ಸರ್ MP ಖೋಬಾ ಸಾಬ್ರ ಅವ್ರ ಫೋಟೋ ಕೊಡ್ರಿ ಸರ್, ನೋಡಿ ಖುಷಿ ಪಡ್ತೀವಿ ಯಾರ MP ಅಂತೇಳಿ. ಸುಮ್ಮನೆ ಅಟ್ಲೀಸ್ಟ್ ಇವತ್ತಿಗೆ ನೋಡಿಲ್ಲ ಸರ್ ಅವ್ರಿಗೆ ನಾವು, ಸಿಕ್ಕಿಲ್ಲ ಸರ್. ಸರ್ ನಾನು ಹೇಳ್ತೀನಿ ಸರ್, ಈಗ ದೇಶಕ್ಕಾಗಿ ಭಾಳ ಹೋರಾಡಿದೆ ಅಂತೀನಿ, ನಂಬ್ತೀನಿ ನೀವು? ಇಲ್ಲಿ ಹೇಳ್ರಿ, ಹೋರಾಡೋದು ಬೇರೆ ಮಾಡೋದು ಬೇರೆ ಸರ್. ಜನ ಹೊಗಳ್ಬೇಕು, ಜನ ಹೊಗಳಿಕೆ ಇದ್ರೆ ಅದು ಮಾಡ್ಯಾರ ಅನ್ನಂಗೆ ಇರ್ತದೆ ಸರ್. ಸಿದ್ದರಾಮಯ್ಯ ಸಾಬ್ರಿಗೆ ಸಪೋರ್ಟ್ ಮಾಡ್ತೇವೆ. ಅವರೆಲ್ಲ ನಮಗೆ ಅನುಕೂಲ ಮಾಡ್ಯಾರ. ಬಸ್ ಫ್ರೀ ಮತ್ತು ಹಾಕೊಂಡದವ್ರ ರೊಕ್ಕ, ರಾಷನ್ ಫ್ರೀ ಅವ್ರು ಸವಲತ್ತು ಮಾಡ್ಯಾರ. ನಾವು ಸಿದ್ದರಾಮಯ್ಯಗೆ ಹಾಕ್ತೀವ್ರಿ ಸರ್. ಭಗವಂತ ಖೂಬಾಗೆ ಓಟ್ ಹಾಕ್ತೇವೆ ಕಂಪಲ್ಸರಿ. ಬಹಳಷ್ಟು ಡೆವಲಪ್ಮೆಂಟ್ ಮಾಡ್ಯಾರ ಬೀದರ್ನಲ್ಲಿ ಅವರು, ಸೊ ಅವರಿಗೆ ಹಾಕ್ತೀವಿ. ಅಂದ್ರೆ ಸ್ವಲ್ಪ ಏನಾರ ಮೊದಲಿಂದ ಬಿ ಡೆವಲಪ್ ಆಗ್ಯದ, ಹಂಗೆ ಭಗವಂತ ಖೂಬಾಗೆ ಮಾಡ್ಯಾರ್ರಿ. ಮೋದಿಗೆ ನೋಡಿ ಹಾಕ್ತೇವಿ ಹಂಗೆ. ಹಾಂ ಅಷ್ಟೇ, ಎಲ್ಲ ಅಷ್ಟೇ ರೀ, ಹಾಗೇನಿಲ್ಲ. ಅಷ್ಟೇ ರೀ. ಇದೇ ಚಲೋ ಅದ ರೀ ಮೋದಿ. ನಾವು ಮೋದಿ ಹಾಕ್ತೇವ್ರಿ, ಬಿಜೆಪಿ ಹಾಕ್ತೇವೆ. ಬೀದರ್ ಲೋಕಸಭೆಲಿದ್ದು ಭಗವಂತ ಖೂಬಾ ಬಿಜೆಪಿಲಿದ್ದು, ಸಾಗರ್ ಖಂಡ್ರೆ ಕಾಂಗ್ರೆಸ್. ಬಿಜೆಪಿ ಮೋದಿ ಹೇಳಿದ್ರಿ, ಇಲ್ಲಾದ್ರೆ ಸಾಗರ್ ಕಂಡ್ರೆ ಹಾಕ್ತೇವೆ. ಸಾಗರ್ ಖಂಡ್ರೆ ಬಿಜೆಪಿ ಮಾಡ್ತೇವೆ ಸರ್. ಮೋದಿ ಮೋದಿ ಕಡೆಯಿಂದ ಮಾಡ್ಯಾರ ಸರ್. ನಮ್ಮ ಭಗವಂತ ಖೂಬಾ ನಮ್ಮ ಊರಿಗೆ ಬಂದಾರ ಸರ್, 2-3 ಸಲ ಬಂದಾರ ಸರ್. ಚೆನ್ನೈ ಸಲ ಎಲ್ಲ ಸಲ ಚಲೋ ಮಾಡ್ರಿ ಸರ್. ಅದು ನೆರಳು ನೀರು ಎಲ್ಲ ಏನು ವ್ಯವಸ್ಥೆ ಮಾಡ್ರಿ ಸರ್. ಬಿಜೆಪಿ ಭಗವಂತ ಖೂಬಾ ಅವ್ರ ದೇಶದ ಅಭಿವೃದ್ಧಿ ಮಾಡ್ತಾರೆ, ಅದಕ್ಕೆ ಬಿಜೆಪಿ. ಇಲ್ಲ ಅದೇನು ಕೊಡುಗೆ ಅವ್ರು ತಂದೋರ ಬಿಟ್ಟರು, ಅದು ನಮಗೆ ಖೂನಿಲ್ಲ. ಆಗ ನಾವು ಮೋದಿ ಮ್ಯಾಗ ಅಭಿವೃದ್ಧಿ ಮಾಡ್ತಾರೆ, ಅವ್ರ ಕಡೆ ನಾವು ಬಿಜೆಪಿ ಮೋದಿ. ಪವರ್ ಟಿವಿಯ ಕ್ಷೇತ್ರ ಸಂಚಾರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯಾದ ಸಾಗರ್ ಖಂಡ್ರೆ ಅವರ ಕುರಿತಾಗಿ ಈ ಸತ್ವ ಈಶ್ವರ್ ಖಂಡ್ರೆ ಅವರೇ ಇದ್ದಾರೆ. ಯಾವ ರೀತಿ ಪ್ರಚಾರ ನಡೀತದೆ ಅಂತ ಅವರನ್ನ ಕೇಳೋಣ ಬನ್ನಿ. ಇಡೀ ಜಿಲ್ಲೆಯಾದ್ಯಂತ ಲೋಕಸಭಾ ಕ್ಷೇತ್ರದಾದ್ಯಂತ ಪ್ರಚಾರ ಪ್ರಾರಂಭ ಆಗಿದೆ. ಎಲ್ಲ ಕಡೆ ಕಾಂಗ್ರೆಸ್ ಪಕ್ಷದ ಅಲೆ ಇದೆ. ನಾವೇನು ಭರವಸೆ ಕೊಟ್ಟಿದ್ದೀವಿ ಎಲ್ಲ ಭರವಸೆಗಳನ್ನು ಈಡೇರಿಸಿದ್ದಾವೆ. ಮತ್ತು ಕೇಂದ್ರದಲ್ಲಿ ನಮ್ಮ ಸರ್ಕಾರ ಬಂದರೆ ಏನೇನು ಭರವಸೆಗಳು ಮಾಡ್ತೀವಿ ಅಂತೇಳಿ ಜನರಿಗೆ ಅವ್ರ ಮುಂದೆ ಇಟ್ಟಿದ್ದೇವೆ. ಹೀಗಾಗಿ ಜನ ಭಾಳ ತಮ್ಮ ಒಲವು ಕಾಂಗ್ರೆಸ್ ಪಕ್ಷದ ತೋರಿಸ್ತಾ ಇದ್ದಾರೆ. ಇವತ್ತು ಅದರಲ್ಲಿ ವಿಶೇಷವಾಗಿ ಬೀದರ್ ಲೋಕಸಭೆ ಮತಕ್ಷೇತ್ರದಲ್ಲಿ ಒಬ್ಬ ಯುವ ಪ್ರತಿಭೆಗೆ ಲೋಕಸಭಾ ಕ್ಷೇತ್ರದ ಕಣದಲ್ಲಿ ಇಳಿಸಿದ್ದಕ್ಕಾಗಿ ಯುವಕರು ಬಹಳ ಹುಮ್ಮಸ್ಸಿನಲ್ಲಿದ್ದಾರೆ, ಉತ್ಸಾಹದಲ್ಲಿದ್ದಾರೆ. ಇವತ್ತು ಇಡೀ ರಾಜ್ಯದಲ್ಲಿ ಅತ್ಯಂತ ಕಿರಿಯ ವಯಸ್ಸಿನ ಒಬ್ಬ ಯುವಕನಿಗೆ ಲೋಕಸಭೆಗೆ ಸ್ಪರ್ಧೆ ಮಾಡ್ತಾ ಇರ್ತಕ್ಕಂಥದ್ದು ಅವರೆಲ್ಲರಿಗೆ ಅತ್ಯಂತ ಹರ್ಷದ ಸಂಗತಿಯಾಗಿದೆ. ಒಬ್ಬ ವಕೀಲ, ಒಬ್ಬ ಕಾನೂನು ಪದವೀಧರ. ಹೀಗಾಗಿ ಯುವಕರಿರ್ಬೋದು, ಮಹಿಳೆಯರಿರ್ಬೋದು, ಹಿರಿಯರಿರ್ಬೋದು, ಎಲ್ಲ ಸಮುದಾಯದವರು ಇವತ್ತು ನಮಗೆ ಬೆಂಬಲ ಕೊಡ್ತಾ ಇದ್ದಾರೆ. ಕಾಂಗ್ರೆಸ್ ಪಕ್ಷ ಗೆಲ್ತದೆ ಅನ್ನುವಂಥ ಒಂದು ವಿಶ್ವಾಸವನ್ನು ನಾನು ವ್ಯಕ್ತಪಡಿಸ್ತಾ ಇದ್ದೇನೆ. ಗ್ಯಾರಂಟಿ ಏನಾದರೂ ವರ್ಕ್ ಆಗುತ್ತೆ ಸರ್? ಗ್ಯಾರಂಟಿ ವರ್ಕ್ ಆಗ್ತದೆ. ಗ್ಯಾರಂಟಿಗೆ ಜನರಿಗೆ ಯಾವಾಗ ನಾವು ನೋಡಿ ನೇರವಾಗಿ ಹಣ ವರ್ಗಾವಣೆ ಮಾಡುವಂಥದ್ರ ಮುಖಾಂತರ ಪ್ರತಿ ಪರಿವಾರಕ್ಕೆ ಸುಮಾರು 5,000 ರೂಪಾಯಿ ನಾವು ಕೊಡ್ತಾ ಇದ್ದೇವೆ. 2,000 ರೂಪಾಯಿ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಸಿಗ್ತಾ ಇದೆ. ಸುಮಾರು 1,000 ರೂಪಾಯಿ ಅವರಿಗೆ ಪ್ರತಿ ಪರಿವಾರದವರಿಗೆ ವಿದ್ಯುತ್ ಫ್ರೀ ಆಗಿದೆ. ಇವತ್ತು ಪಡಿತರ ಏನಿದೆ, ಏನು ನಾವು ಅಕ್ಕಿ ಕೊಡ್ತಾ ಇದ್ದೀವಿ, 5 ಕಿಲೋ ಅಕ್ಕಿ ಒಂದು ಪರಿವಾರದಲ್ಲಿ 5 ಜನ 6 ಜನ ಇದ್ದರೆ 1,000 ರೂಪಾಯಿ ಸಿಗ್ತದೆ, ಅದು ಫ್ರೀಯಾಗಿ ಕೊಡ್ತಾ ಇದ್ದೇವೆ. ಯುವ ನಿಧಿ ಕಾರ್ಯಕ್ರಮದ ಅಡಿಯಲ್ಲಿ ಯುವಕರಿಗೆ ಪದವೀಧರಿಗೆ 3,000 ರೂಪಾಯಿ, ಡಿಪ್ಲೊಮಾ ಮಾಡಿದವರಿಗೆ 1,500 ರೂಪಾಯಿ ನೇರವಾಗಿ ಕೊಡ್ತಾ ಇದ್ದೇವೆ. ಶಕ್ತಿ ಯೋಜನೆ ಅಡಿಯಲ್ಲಿ ಎಲ್ಲ ಮಹಿಳೆಯರಿಗೆ ಫ್ರೀ ಬಸ್ ಪ್ರಯಾಣ ಮಾಡುವಂಥ ಒಂದು ಸೌಲಭ್ಯ ಒದಗಿಸಿಕೊಟ್ಟಿದ್ದೇವೆ. ಹೀಗಾಗಿ ಒಳ್ಳೆಯ ಆಡಳಿತ ಕೊಡ್ತಾ ಇದ್ದೇವೆ, ಅಭಿವೃದ್ಧಿನೂ ಮಾಡ್ತಾ ಇದ್ದೇವೆ. ಜನ ನಮ್ಮ ಪರ ಇದ್ದಾರೆ. ಈ ಸಲ ನಮಗೆ ಮತ ಕೊಟ್ಟು ಗೆಲ್ಲಿಸ್ತಾರೆ ಅನ್ನುವಂಥ ಸಂಪೂರ್ಣವಾದಂಥ ಭರವಸೆ ಇದೆ. JDS ಮತ್ತು ಬಿಜೆಪಿ ಅಲಯನ್ಸ್ ಆಗಿದೆ, ಎಲ್ಲ ಒಂದು ಕಡೆ ಅಲಯನ್ಸ್ ಕಾಟಾಚಾರಕ್ಕೆ ಆಗಿದೆ, ಮನಸ್ಸಿಂದ ಏನು ಅಲಯನ್ಸ್ ಆಗಿಲ್ಲ ಇವತ್ತು. ಹೀಗಾಗಿ
ಸುಮಾರು ಜನ JDS ಮುಖಂಡರು ಕಾಂಗ್ರೆಸ್ ಪಕ್ಷ ಸೇರ್ತಾ ಇದ್ದಾರೆ. ಮತ್ತು ಯಾರ್ಯಾರು BJPಯವರು ಯಾರು ಭ್ರಮನಿರಸನ ಆಗಿದ್ದಾರೆ ಅವರು ಸಹಿತ ಕಾಂಗ್ರೆಸ್ ಪಕ್ಷದಲ್ಲಿ ಸೇರ್ಪಡೆ ಆಗ್ತಾ ಇದ್ದಾರೆ. ಇಲ್ಲಿ ಇನ್ನೊಬ್ಬರು ಸಚಿವರು ಇದ್ದಾರೆ. ಅವರು ಅವರ ಪಕ್ಷದ ಅಭ್ಯರ್ಥಿ ಸಾಗರ್ ಖಂಡ್ರೆ ಕುರಿತು ಭರ್ಜರಿಯಾದ ಒಂದು ಪ್ರಚಾರ ಮಾಡ್ತಾ ಇದ್ದಾರೆ. ಅವ್ರು ಏನು ಹೇಳ್ತಾರೆ ಕೇಳೋಣ ಬನ್ನಿ. ಅನುಭವ ಕಮ್ಮಿ ಇದೆ ಅಂತ ಎಲ್ಲೊಂದು ಕಡೆ ಬಿಜೆಪಿ ಅವ್ರ ಪಕ್ಷದಲ್ಲಿ ಯಾರು ದೊಡ್ಡವ್ರು ಸಿಕ್ಕಿಲ್ಲ ಅಂತ ಹೇಳ್ತಿದ್ದಾರೆ. ಅದ್ರ ಬಗ್ಗೆ ಇಲ್ಲ, ಒಬ್ಬರು ವಕೀಲವರಿಗೆ ಅನುಭವ ಕಡಿಮೆ ಇದ್ರೆ ಹೇಳಬೇಕಂದ್ರೆ ಅದು ಏನು ಮಾತೆ. ಅವರು ಲಾ ಡಿಗ್ರಿ ಮಾಡಿ ಸುಪ್ರೀಂ ಕೋರ್ಟ್ನಲ್ಲಿ ಪ್ರಾಕ್ಟೀಸ್ ಮಾಡಿದ್ದಾರೆ. ಸುಪ್ರೀಂ ಕೋರ್ಟ್ ಜಸ್ ಕಡೆಗೆ ಇಂಟರ್ನ್ಶಿಪ್ ಮಾಡಿದ್ದಾರೆ. ದೊಡ್ಡ ದೊಡ್ಡ ಲಾಯರ್ ಹತ್ರ. ಒಬ್ಬರು ಲಾಯರಿಗೆ ಎಲ್ಲ ಕಾನೂನು ಗೊತ್ತಿರ್ತದೆ, ಸಂವಿಧಾನ ಗೊತ್ತಿರ್ತದೆ. ಆ ಪಾರ್ಲಿಮೆಂಟ್ನಲ್ಲಿ ಸಂವಿಧಾನ ಮತ್ತು ಕಾನೂನು ಅದು ಎರಡೇ ನಡೀತದೆ ಅಲ್ಲಿ. ಮತ್ತು ನಿಮಗೆ ಗೊತ್ತಿದೆ, ಸಚಿನ್ ಪೈಲಟ್ ಸೇಮ್ ಏಜ್ನಲ್ಲಿ ಅವರು MP ಆಗಿದ್ದರು ಮತ್ತು ಮಿನಿಸ್ಟರ್ ಆಗಿದ್ದರು. ಆ ಥರ ಸುಮಾರು ಎಕ್ಸಾಂಪಲ್ ಇದೆ ಹೇಳಬೇಕಂದ್ರು. ಇದಿಷ್ಟಾಗಿತ್ತು ಇಬ್ಬರ ಸಚಿವರ ಮಾತು. ಇಲ್ಲಿನ ಜನರು ಯಾರ ಪರವಾಗಿ ಒಲ ತೋರಿಸ್ತಾರಂತ ಕಾದು ನೋಡಬೇಕಾಗಿದೆ. ಬೀದರ್ ಜಿಲ್ಲೆಯ ಲೋಕಸಭಾ ಕ್ಯಾಂಡಿಡೇಟ್ ಆದಂಥ ನಮ್ಮ ಜೊತೆ ಭಗವಂತ್ ಖೂಬರ್ ಇದ್ದಾರೆ. ಅವರ ಪ್ರಚಾರ ಯಾವ ರೀತಿ ನಡೀತಾ ಇದೆ ಮತ್ತಂದರೆ ಎಲ್ಲೆಲ್ಲಿ ಪ್ರಚಾರ ಮಾಡ್ತಾ ಇದ್ದಾರೆ, ಜನರು ಯಾವ ರೀತಿ ರೆಸ್ಪಾನ್ಸ್ ಸಿಗುತ್ತೆ ಅಂತ ಅವರನ್ನು ಕೇಳೋಣ ಬನ್ನಿ. ಸರಿ, ಪ್ರಚಾರ ಯಾವ ರೀತಿ ನಡೀತಾ ಇದೆ? ಟಿಕೆಟ್ ಘೋಷಣೆ ಆದ ನಂತರ ಪ್ರತಿ ಮಂಡಲದಲ್ಲಿ ಕಾರ್ಯಕರ್ತರ ಸಭೆ 2 ಸಭೆಗಳನ್ನಾಗಿದ್ದೇವೆ ಮತ್ತು ಎಲ್ಲ ಮಹಾಶಕ್ತಿ ಕೇಂದ್ರಗಳಲ್ಲಿ ಕಾರ್ಯಕರ್ತರ ಸಭೆಗಳನ್ನಾಗಿದೆ. ಮುಖಂಡರ ತಮ್ಮ ಕೆಳ ಹಂತದ ಕಾರ್ಯಕರ್ತರ ಜೊತೆಲಿ ನಿರಂತರವಾಗಿ ಸಭೆಗಳನ್ನು ನಡೆಸಲಾಗ್ತಾ ಇದೆ. ಮಹಿಳಾ ಮೋರ್ಚಾದ್ದು, ಯುವ ಮೋರ್ಚಾದ್ದು, ರೈತ ಮೋರ್ಚಾದ್ದು, SC ಮೋರ್ಚಾದ್ದು, ಆಮೇಲೆ ST ಮೋರ್ಚಾದ್ದು, ಮೈನಾರಿಟಿ ಮೋರ್ಚಾದ್ದು ಎಲ್ಲ ಮೋರ್ಚಾದ ಮೀಟಿಂಗ್ಗಳು ಎಲ್ಲ ಹಂತದಲ್ಲಿ ನಡೀತಿದ್ದಾವೆ. ಹೀಗಾಗಿ ಚುನಾವಣೆಯ ಪ್ರಚಾರದ ಕಾರ್ಯವನ್ನು ಅತಿ ಸುರಳಿತವಾಗಿ ಮತ್ತು ಅತಿ ಪ್ರಭಾವಿಯಾಗಿ ಭಾರತೀಯ ಜನತಾ ಪಕ್ಷದ ಸಂಘಟನೆಯನ್ನು ಮಾಡ್ತಾ ಇದೆ. ಎಲ್ಲವೂ ವಿರೋಧ ಸರಿ ಹೋಗಿದೆ. ಈಗ ಎಲ್ಲರೂ ಹೆಗಲು ಕೊಟ್ಟು ಒಮ್ಮತದಿಂದ ಒಗ್ಗಟ್ಟದಿಂದ ನಾವು ಚುನಾವಣೆಯನ್ನು ಎದುರಿಸ್ತಾ ಇದ್ದೀವಿ. ಈ ಚುನಾವಣೆಯಲ್ಲಿ ಕಾಂಗ್ರೆಸ್ಸಿಗೆ 3 ಲಕ್ಷದ ಅಂತರದಿಂದ ಪರಾಭವವನ್ನು ಗೊಳಿಸ್ತೀವಿ. ಅಂದರೆ ಜಿಲ್ಲೆಯಲ್ಲಿ ಹೋದಾಗ, ಪ್ರವಾಸಕ್ಕೆ ಹೋದಾಗ ಜನರು ನೀವು ವರ್ಕ್ ಯಾವ ರೀತಿ ಮಾಡಿದ್ರೆ ಅದು ಎತ್ಕೊಂಡು ಬರ್ತಾ ಇದ್ದಾರೆ? ಖಂಡಿತವಾಗಿಯೂ ಜನರ ಮಧ್ಯದಲ್ಲಿ ಪ್ರವಾಸಕ್ಕೆ ಹೋದಾಗ ಕೂಡ ಅವರೊಂದು ಭಾವನೆಗಳು ಮತ್ತು ಅವರೊಂದು ಅಭಿಪ್ರಾಯಗಳು ಕಳೆದ 10 ವರ್ಷದಲ್ಲಿ ಅಭಿವೃದ್ಧಿನ ಕಂಡಿದ್ದಂಥದ್ದನ್ನು ಹಿಂದೆ ಎಂದೂ ಕಂಡಿಲ್ಲ ಅನ್ನುವಂಥದ್ದನ್ನು ಸ್ವತಃ ಜನರೇ ನನ್ನನ್ನು ಅತಿ ಸಂತೋಷದಿಂದ ಹೇಳ್ತಾ ಇದ್ದಾರೆ. ಇಲ್ಲ ಸರ್, ಇವಾಗ ನಿಮ್ಮ ಜೊತೆ ಈಶ್ವರ್ ಖಂಡ್ರೆ ಕೂಡ ಹಿಂದೆ ಲೋಕಸಭಾ ಎಲೆಕ್ಷನಲ್ಲಿ ನಿಂತಿದ್ರು. ಇವಾಗ ಅವ್ರ ಮಗ ನಿಂತಿದ್ದಾರೆ. ಆದರೂ ಕೂಡ ಅವರು ಸ್ಟೇಟಲ್ಲಿ ಅವರು ಸರ್ಕಾರ ಅದು ಏನೋ ನಿಮಗೆ ಪರಿಣಾಮ ಬೀಳುತ್ತಾ? ಕಳೆದ 2 ಚುನಾವಣೆಗಳಲ್ಲಿ ಕೂಡ ನಮ್ಮ ಸರ್ಕಾರ ಇರಲಿಲ್ಲ, ಅವ್ರದ್ದೇ ಸರ್ಕಾರ ಇತ್ತು. ಹೀಗಾಗಿ ಯಾವುದೇ ಪರಿಣಾಮ ಬೀರಿಲ್ಲ. ಈ ಚುನಾವಣೆಯಲ್ಲಿ ಕೂಡ ಯಾವುದೇ ಪರಿಣಾಮ ಬೀರುವುದಿಲ್ಲ. ಇದಿಷ್ಟಾಯಿತು ಲೋಕಸಭಾ ಎಲೆಕ್ಷನ್ ಕ್ಯಾಂಡಿಡೇಟ್ ಮಾತು. ರಾಜ್ಕುಮಾರ್, ಪವರ್ TV, ಬೀದರ್. ಯಾವ ಪಕ್ಷಕ್ಕೆ ಸಪೋರ್ಟ್ ಮಾಡ್ತೀವಿ? ನಾವು ಭಾರತೀಯ ಜನತಾ ಪಾರ್ಟಿಗೆ ಮಾಡ್ತೀವಿ ರೀ. ನಮ್ಮದು ನರೇಂದ್ರ ಮೋದಿ ಅವರಿಗೆ. ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು 10 ವರ್ಷದಕ್ಕಿಂತ ಮೊದಲೇ ನಮ್ದು ಏನು ಎಕನಾಮಿಕಲ್ಲಿ ನಮ್ಮದು ಭಾರತ ಏನು ಸ್ಥಾನದಾಗಿತ್ತು, ಇವತ್ತು 5ನೇ ಸ್ಥಾನದಾಗ ಬಂದು ನಿಂತದ. ಫ್ರಜೈಲ್ 5 ಅಂತ ಒಂದು ವರದಿ ರಿಲೀಸ್ ಆಗಿತ್ತು ಅದಕ್ಕಿಂತ ಮೊದಲು. ಆ ಫ್ರಜೈಲ್ 5ಅಲ್ಲಿ ಬಡ ರೇಖೆಗಿಂತ ಭಾರತ ಮೇಲೆ ಹೇಳೋದೇ ಇಲ್ಲ ಅಂತ ಒಂದು ಇದು ಮಾಡಿದ್ರು. ಇವತ್ತು ಭಾರತ 5ನೇ ಸ್ಥಾನದಾಗ ಬಂದು ನಿಂತದ. ಆರ್ಥಿಕವಾಗಿ ಮತ್ತು ಸಾಮಾಜಿಕವಾಗಿ ಎಲ್ಲ ಸ್ಥಳದಲ್ಲಿ ಭಾರತೀಯ ಮೇಲ್ಗಡೆ ಬಂದ. ನಮ್ಮ ಕ್ಷೇತ್ರದಲ್ಲಿ ಭಗವಂತ್ ಖೂಬಾ ಅವರು ಭಾಳ ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ದಾರೆ. ಈಗ ನ್ಯಾಷನಲ್ ಹೈವೇಗಳಿರ್ಬೋದು, ರೈಲ್ವೆಗಳಿರ್ಬೋದು. ಬೀದರ್ ಕಲಬುರ್ಗಿ 1600 ಕೋಟಿ ರೂಪಾಯಿ ಕೆಲಸ ಮಾಡಿದ್ದಾರೆ. ಬೀದರ್ ಅವರಾದ ಹೈವೇ, ಸಿಪೆಟ್ ಕಾಲೇಜು, ಎಲ್ಲ ಕೆಲಸಗಳು ಚೆನ್ನಾಗಿ ಮಾಡಿದ್ದಾರೆ. ಇನ್ನೊಂದು ಸಾರಿ ಭಗವಂತ್ ಖೂಬಾ ಅವ್ರನ್ನ ಗೆಲ್ಲಿಸಿ ಕೇಂದ್ರ ಸಚಿವರನ್ನ ಕಂಪಲ್ಸರಿ ಮಾಡೇ ಮಾಡ್ತೇವೆ. ಭಾರತೀಯ ಜನತಾ ಪಕ್ಷ ಬೀದರ್ನಲ್ಲಿ ಖಂಡಿತ ಗೆಲ್ತೀವಿ. ಗೊತ್ತು, ಈಶ್ವರ್ ಖಂಡ್ರ ಮಗ ಏನು ಸುಪುತ್ರ ಅದ, ತಂದೆ ಹೆಸರು ಮೇಲೆ ಲೊಟ್ಟಂಗಿ ಹೊಡ್ಲತ್ತಾರ ನಮ್ಮ ಕ್ಯಾಂಡಿಡೇಟ್ ಆಲ್ರೆಡಿ ಹೇಳ್ಯಾರ. ಅದು ಖರೇನೇ ಅದ, ಸತ್ಯನೇ ಅದ. ತಂದೆ ಏನು ಕೆಲಸ ಮಾಡ್ಯಾರ ಅಂದ್ರೆ ಖಾಲಿ ಕರೆಕಲ್ಲಿನ ಕಂಪೌಂಡ್ ಕಟ್ಟ್ಯಾರ. ಇವತ್ತವರು ಲೋಕಸಭಾ ಕ್ಷೇತ್ರದಲ್ಲಿ ಕರೆಕಲ್ಲಿನ ಕಂಪೌಂಡ್ ಕಟ್ಟಬೇಕಂತೇಳಿ ಹೊರಟಾರ. ಅವ್ರು ಅಭಿವೃದ್ಧಿ 0 ಅದ ಅವ್ರದ್ದು. ಅವ್ರು ಏನೂ ಮಾಡಿಲ್ಲ. ಬಾಲಿಕೆಯಲ್ಲಿ ಹೋದಾಗ ನೋಡಿದಾಗ ಸರ್ ನಾಚಿಕೆ ಬರ್ತದೆ. ಅವ್ರು MLA ಆಗಿ 1 ರೂಪಾಯಿ ಕೆಲಸ ಮಾಡಿಲ್ಲ. ಇನ್ಚಾರ್ಜ್ ಮಿನಿಸ್ಟರ್ ಆಗಿ 10 ಸಲ ಬೈಟ್ ಕೊಟ್ಟಿನಿ. 1 ನಯಾ ಪೈಸಾ ಕೂಡ ಅವ್ರು ಏನದ ಅಂದ್ರೆ ಕೆಲಸ ಅನುದಾನ 1 ನಯಾ ಪೈಸಾ ತಂದಿಲ್ಲ. ಅವ್ರು ಇವತ್ತು ಮತ ಕೇಳಕ್ಕೆ ಬರ್ಬೇಕಂದ್ರೆ ಅವ್ರಿಗೆ ನಾಚಿಕೆ ಬರ್ಬೇಕು. ಮೊದಲು ಅವ್ರು ಮತ ಕೇಳೋಕ್ಕೆ ಬರಬಾರ್ದು. ನಮ್ಮ ಜಿಲ್ಲೆಗೆ ಯಾವುದೇ ಅವ್ರಿಗೆ ನೈತಿಕತೆ ಹಕ್ಕಿಲ್ಲ ಓಟ್ ಕೇಳಕ್ಕೆ. ಇವತ್ತು MP ಸಾಹೇಬ್ರಿಗೆ ಬೆಂಬಲ ಬೋಲಕ್ಕೆ ನಾವು ನಿಂತಿದ್ದೀವಿ. ಏನು ಸಪೋರ್ಟ್ ಬೇಕು MP ಸಾಹೇಬ್ರಿಗೆ ನಾವು ಕೊಟ್ಟು ಗೆಲ್ಲಿಸುವಂಥ ಕೆಲಸ ಖಂಡಿತವಾಗಿ ಮಾಡ್ತೀವಿ. 24/7
MP ಸಾಹೇಬ್ರ ಜೊತೆ ಇದ್ದೀವಿ ಮತ್ತು ಭಾರತೀಯ ಜನತಾ ಪಕ್ಷಗೋಸ್ಕರ ನಾವು ಇದ್ದೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತೀವಿ. ಇಲ್ಲಿ ಹಿಂದೊಂದು ಸ್ಟೇಡಿಯಂ ಅದ 100 ಕೋಟಿ ರೂಪಾಯಿ ಖರ್ಚು ಮಾಡ್ಯಾರ ಕಾಂಗ್ರೆಸ್ ಗೌರ್ಮೆಂಟ್ದವ್ರು. ಏನದ ಸ್ಟೇಡಿಯಂ ಹಾಲತ್ ನೋಡತ್ತೀರಿ, ಸಾಯಂಕಾಲ ಎತ್ತಿಗೆ ಶರಿ ಕುಡಿತಾರ, ಬೀರ್ ಕುಡಿತಾರ. ಇವ್ರಿಗೆ ಯಾರು ಹೇಳೋಕ್ಕಿರಲ್ಲ, ಇವ್ರು ರೊಕ್ಕ ಬರ್ತೀವಿ ಸಿರ್ಫ್ ತನ್ನ ಮನೆಗೆ ಹಾಕೋತಾರ. ಅದಕ್ಕೋಸ್ ಇವ್ರು ಏನು ಡೆವಲಪ್ಮೆಂಟ್ ಇಲ್ಲ. ರೋಡ್ಸ್ ಆಗಲಿ ಹರೊಂದು ಕ್ಷೇತ್ರದಾಗ ರೈತರಿಗೆ 6,000 ರೂಪಾಯಿ ವರ್ಷಿಗೆ ಸುಮ್ಮನೆ ಬಂದದ. ರೈತರು ಯಾಕೆ ಹೇಳ್ತಾರ? 4 ಕುಟುಂಬ ರೈತ ಇದ್ದ, 6,000 ರೂಪಾಯಿ ಕಂಪಲ್ಸರಿ ವರ್ಷ, 3 ತಿಂಗಳಿಗೆ 4 ತಿಂಗಳಿಗೆ 2,000 ರೂಪಾಯಿ ಕಂಪಲ್ಸರಿ ಬಂದಾವ. ಅವರು ಖುಷಾರ, ಹರ್ರೊಬ್ಬರು ಹೇಳ್ತಾರೆ ಭಗವಂತ ಖೂಬಾ ಇದರ ರೇನಾ ಉಪ್ಪರ್ ಮೋದಿಜಿ ರೇನಾ ಬಾಕಿ ಕೊಯ್ ಬಿನೇ ರೇನಾ ಅಂತ ಎಲ್ಲರೂ ಹೇಳತ್ತಾರೆ. ಸರ್ ನಾವು ಕಾಂಗ್ರೆಸ್ಸು, BJPದವ್ರು 2 ಸಲ ಗೆದ್ದಾರ. ಅವ್ರ ಊರಾಗ ಅವರೇ ರೋಡ್ ಮಾಡಿಸ್ಕೊಂಡಿಲ್ಲ. ಇನ್ನು ಜನರಿಗೆ ಏನು ಮಾಡ್ತಾರ? ಅದಕ್ಕೆ ಇವರು ಸಾಗರ ಖಂಡ್ರೆ ಅವರು ಯೂತ್ ಅರ, ಅವ್ರ ಬಲ್ಲಿ ಭಾಳ ಶಕ್ತಿ ಇರ್ತದ. ಅದ್ರ ಕಡೆಯಿಂದ ಅವ್ರು ಯೂತ್ ಕಡೆಯಿಂದ ನಾವೆಲ್ಲರೂ ಯೂತ್ ಆಗಿ ಕಾಂಗ್ರೆಸ್ಸಿಗೆ ಮಾಡ್ಬೇಕಂತೇಳಿ ನಾವು ಅಂದ್ಕೊಂಡಿದ್ದೆವು. ಸಾಗರ ಖಂಡ್ರೆ ಅವರಿಗೆ ನಾವು ಮಾಡ್ತೇವೆ, ಕಾಂಗ್ರೆಸ್ಗೆ ನಾವು ಮತ ಹಾಕ್ತೇವೆ. ಸರ್, ಈಗ ಬೀದರ್ ಜಿಲ್ಲೆ ಜನ ಭಾಳ ಉತ್ಸವದಿಂದ ಈ ಬೀದರ್ MP ಮತ್ತು ಕೇಂದ್ರ ಸರ್ಕಾರ ಕಿತ್ತೋಗಿಬೇಕಂತೇಳಿ ನಿರ್ಧಾರ ಮಾಡಿದ್ದಾರೆ. ಈಗ ಜನ ಬಯಸೋದು ಒಂದೇ, ಯುವ ನಾಯಕರು ಮತ್ತು ದೇಶದ ಬಗ್ಗೆ ಮತ್ತು ಸಂವಿಧಾನ ಬಗ್ಗೆ ಅರಿತಿರುವ, ಕಾನೂನು ಕಲಿತಿರುವ ಅಭ್ಯರ್ಥಿಯಾಗಿರುವ ಸಾಗರ್ ಖಂಡ್ರೆ ಪರವಾಗಿ ಅಲೆ ಇದೆ. 10 ವರ್ಷದಲ್ಲಿ ಇರೋ ಕೊಡುಗೆ ಏನೂ ಇಲ್ಲ. ಈ ರಾಜ್ಯದಲ್ಲಿ ಗ್ಯಾರಂಟಿ ಯೋಜನೆಗಳು ಮತ್ತು ಬಡವರ ಪರವಾಗಿರುವ ಸಿದ್ದರಾಮಯ್ಯವರ ನೇತೃತ್ವದ ಸರ್ಕಾರವನ್ನು ಇದೇ ರೀತಿ ಕೇಂದ್ರದಲ್ಲಿ ತರಬೇಕೆಂಬ ಉದ್ದೇಶದಿಂದ ಯುವ ಅಭ್ಯರ್ಥಿಯಾದ ಸಾಗರ್ ಖಂಡ್ರೆ ಅವರಿಗೆ ಮತ ಕೊಟ್ಟು ಈ ಬೀದರ್ ಜಿಲ್ಲೆಯ ಅಭಿವೃದ್ಧಿಯನ್ನು ನೋಡ್ಬೇಕಂತೇಳಿ ಆಸೆ ಭಾವನೆ ಇದೆ. ಮುಂದೆ ಏನಿದ್ರು ಸಾಗರ್ ಖಂಡ್ರೆ ಖೋಬಾ ಆಟೋ ಬೀದರ್ ಬಚಾವ್. ಇದಿಷ್ಟು ಬೀದರ್ ಜಿಲ್ಲೆಯ ಕ್ಷೇತ್ರ ಸಂಚಾರದ ಒಂದು ಗ್ರೌಂಡ್ ರಿಪೋರ್ಟ್ ಆಗಿದೆ. ಬೀದರ್ ಜಿಲ್ಲೆಯಲ್ಲಿ ಈ ಮತದಾರರು ಏನು BJP ಒಲವು ಇದ್ದಾರಾ ಅಥವಾ ಕಾಂಗ್ರೆಸ್ ಪಕ್ಷಕ್ಕೆ ಒಲವು ತೋರಿಸ್ತಿದಾರಂತೆ. ಸಾಕಷ್ಟು ಒಂದು ಜಿಲ್ಲೆಯ ಜನರು ಒಂದು ಪವರ್ TVಗೆ ಒಂದು ಅವರ ಇಚ್ಛೆಯನ್ನು ಹೇಳಿದ್ದಾರೆ. ಅದರಲ್ಲೂ ಕೂಡ ಏನೋ ಕೇಂದ್ರ ಸಚಿವ ಭಗವಂತ ಖೂಬಾ ಕೈ ಹಿಡಿತಾರ ಅಥವಾ ಏನೋ ಸಾಗರ್ ಖಂಡ್ರೆ ಅವ್ರ ಕಡೆ ಒಲವು ಇದೆ ಅಂತೂ ಕೂಡ ಅದನ್ನು ಕೂಡ ಸಂಪೂರ್ಣವಾಗಿ ಹೇಳಿದ್ದಾರೆ. ಆದರೂ ಕೂಡ ಇನ್ನೂ ಜಿಲ್ಲೆಯಲ್ಲಿ ಯಾವುದೇ ರೀತಿ ಒಂದು ಜಿದ್ದಾಜಿದ್ದಿನ ಪೈಕೋಟಿ ಇದೆ ಅಂತ ಜಿಲ್ಲೆಯ ಜನರು ಹೇಳ್ತಾ ಇದ್ದಾರೆ. ಅದರಲ್ಲಿ ಕೂಡ ಎಲೆಕ್ಷನ್ ನಂತರ ಮತದಾರ ಪ್ರಭುಗಳು ಯಾವ ಪಕ್ಷಕ್ಕೆ ಕೈ ಹಿಡಿತಾರಂತ ಕಾದು ನೋಡಬೇಕು.